ಹಾಯ್ ಎಲ್ಲ ನಮಸ್ತೆ. ನನ್ನೆಲ್ಲ ರೈತ ಬಾಂಧವರಿಗೆ ನಿಮ್ಮ ಪ್ರೀತಿಯ ಗಾದಲಿಂಗ ಮಾಡುವ ನಮಸ್ಕಾರಗಳು. ಸೊ ಇವತ್ತಿನ ವಿಡಿಯೋದಲ್ಲಿ ಗ್ರೇಸಿಯಾ ಮತ್ತು ಆರ್ಮೋರೆಕ್ಸ್ ಅಂದರೆ ಇವೆರಡು ಯಾವ ರೀತಿ ಕೆಲಸ ಮಾಡ್ತಾವೆ ಅನ್ನೋದನ್ನು ಈ ವಿಡಿಯೋದಲ್ಲಿ ನಾನು ನಿಮಗೆ ಸಂಪೂರ್ಣವಾಗಿ ತಿಳಿಸ್ಕೊಡ್ತೇನೆ. ಸೊ ಅದಕ್ಕಿಂತ ಮುಂಚೆ ನೀವಿನ್ನೂ ಮೊದಲನೇ ಸಾರಿ ನಮ್ಮ ವಿಡಿಯೋನ ನೋಡ್ತಾ ಇದ್ದರೆ ದಯವಿಟ್ಟು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಪಕ್ಕದಲ್ಲಿರುವಂಥ ಬೆಲ್ ಬಟನ್ನ ಕ್ಲಿಕ್ ಮಾಡಿ. ವಿಡಿಯೋನ ಪೂರ್ತಿಯಾಗಿ ಸ್ಕಿಪ್ ಮಾಡದೆ ಸಂಪೂರ್ಣವಾಗಿ ನೋಡಿ, ಓಕೆನಾ? ಬನ್ನಿ ಇವತ್ತಿನ ವಿಡಿಯೋವನ್ನು ಸ್ಟಾರ್ಟ್ ಮಾಡೋಣ. ಸೊ ಪ್ರಸ್ತುತ ನೀವು ಇಲ್ಲಿ ನೋಡ್ತಾ ಇದ್ದೀರಲ್ಲ, ಗ್ರೇಸಿಯಾ ಮತ್ತು ಆರ್ಮೋರೆಕ್ಸ್ನ ಇವತ್ತು ಸ್ಪ್ರೇ ಮಾಡ್ತಾ ಇದ್ದೀವಿ. ಇದು ನಾವು ಮಾಡ್ತಾ ಇಲ್ಲ. ಸೊ ನಾವು ಬೇರೆಯೇ ಮೊದಲ ವರ್ಷ ಸಿಜೆಂಟಾ ಕಂಪ್ನಿಯವರು ನಮ್ಮ ಹೊಲಕ್ಕೆ ಡೆಮೋ ಕೊಟ್ಟಿದ್ದರು. ಸೊ ಅದೇ ರೀತಿ ನಮ್ಮ ಹೊಲ ದಾರಿ ಪಕ್ಕದಲ್ಲಿ ಇರೋದ್ರಿಂದ ಬಂದವರಿಗೆ ಚೆನ್ನಾಗಿ ತೋರ್ಸೋಕೆ ಬರುತ್ತೆ ಅನ್ನೋ ಉದ್ದೇಶದಿಂದ ಏನು ಮಾಡ್ತಾರೆ ಅಂದರೆ, ನಮ್ಮೂರಲ್ಲಿ ಇರ್ತಕ್ಕಂಥ ಮದ್ದಿನಂಗಡಿಯಲ್ಲಿ ಕೆಲಸ ಮಾಡ್ತಕ್ಕಂಥವ್ರು ಗ್ರೇಸಿಯಾದವ್ರಿಗೆ ಗೋದ್ರೇಜ್ ಕಂಪ್ನಿಯಿಂದ ಕೆಲಸ ಮಾಡ್ತಕ್ಕಂಥವ್ರು ಆ ಗ್ರೇಸಿಯಾ ಮತ್ತು ಆರ್ಮೋರೆಕ್ಸ್ ಬಗ್ಗೆ ಅದನ್ನು ಡೆಮೋ ಕೊಟ್ಟು ಅದಕ್ಕೆ ರಿಸಲ್ಟ್ ಚೆನ್ನಾಗಿ ಬರೆಸಿ ಅದನ್ನು ಜನಗಳಿಗೆ ತೋರ್ಸೋಕ್ಕೋಸ್ಕರ, ಅಂದರೆ ಯಾವ ರೀತಿ ಕೆಲಸ ಮಾಡುತ್ತೆ ಅನ್ನೋದನ್ನ ತೋರ್ಸೋಕ್ಕೋಸ್ಕರ ಇವತ್ತು ನಮ್ಮ ಹೊಲದಲ್ಲಿ ಡೆಮೋ ಮಾಡ್ತಾ ಇದ್ದಾರೆ. ಅದೇ ಕಾರಣಕ್ಕೋಸ್ಕರ ನಾವು ಡೆಮೋ ಮಾಡ್ತಾರೆ ಅಂದರೆ ಆಯಿತು ಹೊಡ್ರಿ ಅಂತ ಹೇಳೋಕ್ಕಾಗಲ್ಲ. ಸೊ ನಾವು ಕೂಡ ಒಂದು 4 ಪ್ರಶ್ನೆನ ಕೇಳಿದ್ರು, ಅದಕ್ಕೆ ಸರಿಯಾದ ಉತ್ತರ ಅವರು ಕೊಟ್ಟಿದ್ದರು. ಸೊ ಅದು ನಮ್ಗೆ ಇಷ್ಟ ಆಗಿರೋದ್ರಿಂದ ನಾವು ಓಕೆ ಅಂತೇಳಿ ಡೆಮೋನ ಕೊಡಿಸ್ತಾ ಇದ್ದೀವಿ. ಸೊ ಅವ್ರಿಗೆ ನಾವು ಕೇಳಿದಂಥ ಪ್ರಶ್ನೆ ಯಾವ ಏನು ಕೆಲಸ ಮಾಡುತ್ತೆ ಮತ್ತು ಯಾವ ಸ್ಟೇಜಲ್ಲಿ ಹೊಡಿಬೇಕು, ಇದೇ ಸ್ಟೇಜಲ್ಲಿ ಹೊಡಿಬೋದಾ ಇಲ್ಲ ಅಂತ ನಾನೆಲ್ಲ ಪ್ರಶ್ನೆ ಮಾಡಿದ್ದಕ್ಕೆ ಅವ್ರು ಹೇಳಿದ ಉತ್ತರ ಇಷ್ಟೇ: ಒಂದು ಸಸಿ ಹಚ್ಚಿದ ನಂತರ ಒಂದು 20 ರಿಂದ 25 ದಿನಗಳ ನಂತರ ಆ ಗ್ರೇಸಿಯಾನ ಸ್ಪ್ರೇ ಮಾಡ್ಬೋದಂತೆ. ಸೊ ಗ್ರೇಸಿಯಾ ಯಾವುದಾದ್ರು ಕೆಲಸ ಮಾಡುತ್ತೆ. ನಾವು ಕೂಡ ಹೋದ ವರ್ಷ ಹೊಡೆದಿದ್ದೀವಿ ಗ್ರೇಸಿಯಾ, ಬಟ್ ಸ್ವಲ್ಪ ದೊಡ್ಡ ಒಂದು ಸ್ಟೇಜ್ ಅಂದರೆ ಒಂದು ಗಿಡ ಸ್ವಲ್ಪ ಜಾಸ್ತಿ ಬೆಳೆದ ಮೇಲೆ ಒಂದು 30-40 ದಿನ ಆದಮೇಲೆ ಹೊಡೆದಿದ್ವಿ ಗ್ರೇಸಿಯಾನ. ಸೊ ಈ ಸ್ಟೇಜಲ್ಲೂ ಕೂಡ ಹೊಡಿಬೋದಂತೆ ಗ್ರೇಸಿಯಾನ. ಸೊ ಈ ಗ್ರೇಸಿಯಾ ಏನು ಕೆಲಸ ಮಾಡುತ್ತೆ ಅಂದರೆ ಹುಳ, ಚಿಗುರು, ಮುದುರು. ಸೊ ಯಾಕಂದರೆ ಮುದುರು ಕಂಟ್ರೋಲ್ ಮಾಡುತ್ತಾ, ಚಿಗುರು ಬರುತ್ತ ಮತ್ತು ಹುಳನೂ ಕೂಡ ಕಂಟ್ರೋಲ್ ಮಾಡುತ್ತೆ. ಈ ಎರಡನ್ನು ಕಂಟ್ರೋಲ್ ಮಾಡಿದ್ಮೇಲೆ ಆಟೋಮೆಟಿಕ್ಕಾಗಿ ಗಿಡ ಬೆಳವಣಿಗೆ ಆಗುತ್ತೆ, ಚಿಗುರು ಬರುತ್ತೆ. ಸೊ ಈ 3 ಕೆಲಸಗಳನ್ನು ಗ್ರೇಸಿಯಾ ಚೆನ್ನಾಗಿ ಮಾಡುತ್ತಂತೆ. ಸೊ ಅದು ಕೂಡ ನಿಮಗೆ ರಿಸಲ್ಟ್ ವಿಡಿಯೋದಲ್ಲಿ ನಾನು ರಿಸಲ್ಟ್ ವಿಡಿಯೋ ನೆಕ್ಸ್ಟ್ ಮಾಡ್ತೀನಿ. ಯಾಕಂದರೆ ಅದು ಯಾವ ರೀತಿ ಕೆಲಸ ಮಾಡುತ್ತೆ ಅನ್ನೋದನ್ನು ನಾನು ನಿಮಗೆ ತೋರಿಸ್ತೀನಿ, ಓಕೆನಾ? ಗ್ರೇಸಿಯಾ ಬಂದುಬಿಟ್ಟು ಹುಳ, ಚಿಗುರು, ಮುದುರು, ಅಂದರೆ ಚಿಗುರು ಬರೋದಕ್ಕೆ ಮುದುರು ಕಂಟ್ರೋಲು ಮತ್ತು ಹುಳ ಕಂಟ್ರೋಲ್ 2 ಕಂಟ್ರೋಲ್ ಆಗಿದ್ರೆ ಗಿಡ ಆಟೋಮೆಟಿಕ್ಕಾಗಿ ಬೆಳವಣಿಗೆ ಆಗುತ್ತೆ ಗ್ರೇಸಿಯಾ ಹೊಡೆದ್ಮೇಲೆ. ಸೊ ಇನ್ನೊಂದು ಆರ್ಮೋರೆಕ್ಸ್ ಅದ್ರ ಜೊತೆಗೆ ಯಾಕೆ ಹಾಕಿದ್ದಾರೆ ಅದು ಇಂಪಾರ್ಟೆಂಟ್, ಓಕೆನಾ? ಬೇರೆ ಗ್ರೇಸಿಯಿಂದ ಹೊಡಿಬೋದಲ್ಲ ನೀನು, ಆರ್ಮೋರೆಕ್ಸ್ ಯಾಕೆ ಹೊಡಿತೀವಿ ಅಂದರೆ ಇಲ್ಲಿದೆ ಆರ್ಮೋರೆಕ್ಸ್ ಬಗ್ಗೆ ನಾನು ಅದನ್ನೇ ಕೇಳಿದ್ದು ನಾನು, ಆರ್ಮೋರೆಕ್ಸ್ ಯಾಕೆ ಹೊಡಿಬೇಕಂತ. ಸೊ ಆರ್ಮೋರೆಕ್ಸ್ ಯಾಕೆ ಹೊಡಿಬೇಕಪ್ಪ ಅಂದರೆ, ಆರ್ಮೋರೆಕ್ಸ್ ಅಂದರೆ ಈಗ ಒಂದು ಹೊಸದಾಗಿ ಬಂದಿರೋದ್ರಿಂದ ಅದು ಏನು ಮಾಡುತ್ತೆ, ಅದನ್ನ ಸ್ಪ್ರೇ ಮಾಡೋದ್ರಿಂದ ಎಲೆ ಮೇಲೆ ಒಂದು ಗಮ್ ರೀತಿ ಒಂದು ಲೇಯರ್ ಕೂತ್ಕೊಳುತ್ತೆ. ಅಂದರೆ ನಾವು ಮೆಣಸಿನ್ಕಾಯಿ ಗಿಡದ ಎಲೆ ಮೇಲೆ ಒಂದು ಲೇಯರ್ ರೀತಿ ಒಂದು ಗಮ್ಮ ಟೈಪು ಒಂದು ಲೇಯರ್ ಕೂತ್ಕೊಳುತ್ತೆ. ಆ ಲೇಯರ್ ಏನು ಕೆಲಸ ಮಾಡುತ್ತಪ್ಪ ಅಂದ್ರೆ, ಯಾವುದೇ ಒಂದು ರೋಗಗಳನ್ನು ಬರದಂಗೆ ಅಥವಾ ಹುಳ ಮತ್ತು ಮುದುರು ಈ ರೀತಿ ಏನೋ ಒಂದು ಸಮಸ್ಯೆ ಹೋದರೆ ಯಾವುದೋ ಮೈಟ್ಸು, ತ್ರಿಪ್ಸು ಈ ರೀತಿ ಬಂದರೆ ಅದ್ರ ಮೇಲೆ ಅಟ್ಯಾಕ್ ಆಗಲಾರ್ದಂಗೆ, ಅದನ್ನು ಬೇಗ ಅದಕ್ಕೆ ಅಟ್ಯಾಕ್ ಆಗಲಾರ್ದಂಗೆ ಒಂದು ಸ್ವಲ್ಪ ಪ್ರೊಟೆಕ್ಷನ್ ನೀಡುತ್ತೆ. ಈಗ ಮರಕ್ಕೆ ಹೊರಗಿಂದ ಏನು ಮರದ ತೊಗಲು ಏನಿರುತ್ತಲ್ಲ ಆ ರೀತಿ ಒಂದು ಲೇಯರ್ನ ಫಾರ್ಮ್ ಮಾಡಿ ಯಾವುದು ಮೆಣಸಿನ ಗಿಡಕ್ಕೆ ಪ್ರೊಟೆಕ್ಟ್ ಕೊಡುವಂಥ ಕೆಲಸ ಈ ಆರ್ಮೋರೆಕ್ಸ್ ಮಾಡುತ್ತೆ. ಸೊ ಇದೇ ಕಾರಣಕ್ಕೋಸ್ಕರ ಅವ್ರು ಹೇಳಿದಾಗ ನನಗೂ ಕೂಡ ಇಷ್ಟ ಅನ್ನಿಸ್ತು. ಸೊ ಅದೇ ಕಾರಣಕ್ಕೋಸ್ಕರ ಒಂದು 2 ಟ್ಯಾಂಕಿ ಡೆಮೋ ಸ್ಪ್ರೇ ಮಾಡಿದ್ದಾರೆ. ಸೊ ಆ ಒಂದು 3-4 ಟ್ಯಾಂಕಿ ಡೆಮೋ ಸ್ಪ್ರೇ ಯಾವ ರೀತಿ ಇದೆ ಅನ್ನೋದು ಕೂಡ ನಾನು ಮುಂದಿನ ವಿಡಿಯೋಗಳಲ್ಲಿ ನಿಮಗೆ ತಿಳಿಸ್ಕೊಡ್ತೀನಿ, ಓಕೆನಾ? ಇದಿಷ್ಟು ಇವತ್ತಿನ ವಿಡಿಯೋ ಆಯಿತು. ಸೊ ಈ ವಿಡಿಯೋ ನಿಮಗೆ ಇಷ್ಟ ಆಗಿರುತ್ತೆ ಅನ್ಕೊಂತೀನಿ. ದಯವಿಟ್ಟು ವಿಡಿಯೋ ಇಷ್ಟ ಆದರೆ ವಿಡಿಯೋಗೆ ಒಂದು ಲೈಕ್ ಮಾಡಿ ಹಾಗೂ ಮರೆಯದೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಪಕ್ಕದಲ್ಲಿರುವಂಥ ಬೆಲ್ ಬಟನ್ನ ಕ್ಲಿಕ್ ಮಾಡಿ. ಧನ್ಯವಾದಗಳು.